ಶಾರದಾದೇವಿ ನಗರದಲ್ಲಿ ಭಕ್ತಿ ಸಂಭ್ರಮ 28ನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ಪೂಜಾ ಮಹೋತ್ಸವಕ್ಕೆ ಸಿದ್ಧತೆ. ಶಾರದಾದೇವಿ ನಗರದಲ್ಲಿ 28ನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ. ಶ್ರೀ ಚಾಮುಂಡೇಶ್ವರಿ ಯುವಕರ ಸೇವಾ ಸಮಿತಿ ಬಾವಸಾರ ಕ್ಷತ್ರಿಯ ಶಾರದಾದೇವಿ ನಗರ ಮೈಸೂರು ವತಿಯಿಂದ ಈ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. 28 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಪೂಜೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರರಾಗಲಿದ್ದಾರೆ. ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸದಸ್ಯರು ಸಮಸ್ತ ಭಕ್ತಾದಿಗಳನ್ನು ಈ ಪೂಜಾ ಮಹೋತ್ಸವಕ್ಕೆ ಆತ್ಮೀಯವಾಗಿ ಆಹ್ವಾನಿಸಿದ್ದಾರೆ. ಮಹಾ ಅನ್ನ ಸಂತರ್ಪಣೆ, ವಿಶೇಷ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಈ ವೇಳೆ ಪ್ರಜಾಪವರ್ ಟಿವಿ ಜೊತೆಗೆ ಅನೇಕ ಭಕ್ತರು ತಮ್ಮ ಭಕ್ತಿಯ ಭಾವನೆಯನ್ನ ವ್ಯಕ್ತಪಡಿಸಿದರು. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡೆಯಲು ತಪ್ಪದೇ ಬನ್ನಿ, ಜೈ ಮಾತಾ ಚಾಮುಂಡೇಶ್ವರಿ ಎಂದು ಜೈಕಾರ ಹಾಕಿ ಸಂಭ್ರಮಿಸಿದರು. ಬ್ಯೂರೋ ರಿಪೋರ್ಟ್ ಕೆ ಕಾಂತರಾಜು, ಪ್ರಜಾಪವರ್ ಟಿವಿ, ಮೈಸೂರು. ನಮ್ಮ ಶಾರದಾದೇವಿ ನಗರದಲ್ಲಿ ಕಳೆದ 28 ವರ್ಷಗಳಿಂದ ಬಹಳ ಅದ್ದೂರಿಯಾಗಿ ನಮ್ಮ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ 28ನೇ ವರ್ಷದ ಕಾರ್ಯಕ್ರಮ ನಾವು ಬೆಳಗ್ಗೆಯಿಂದ ನಮ್ಮ ಎಲ್ಲ ನಮ್ಮ ಒಟ್ಟಾರೆ ಬಂಧು ಮಿತ್ರರು ಎಲ್ಲ ಸೇರ್ಕೊಂಡು ಅದ್ದೂರಿ ಕಾರ್ಯಕ್ರಮ ಬೆಳಿಗ್ಗೆ 9ರಿಂದ ಪ್ರಾರಂಭ ಮಾಡಿದ್ವಿ. 9ವರೆಗೆ ಪ್ರಾರಂಭ ಆದ ಕಾರ್ಯಕ್ರಮ ಬೆಳಿಗ್ಗೆ ನಮ್ಮ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ನಮ್ಮ ಸಮಾಜಾಧ್ಯಕ್ಷರಾದಂತಹ ಶಿವಾಜಿರಾವ್ ಅವರು ಬಂದಿದ್ರು, ನಮ್ಮ ಏರಿಯಾ ಮುಖಂಡರಾದಂತಹ ಶ್ರೀ ರಘು ಅವರು ಬಂದಿದ್ರು, ಹಾಗೆ ನಮ್ಮ ಸಮಾಜದ ರಾಕೇಶ್ ಅವರು ಬಂದಿದ್ರು, ನಮ್ಮ ಉಪಾಧ್ಯಕ್ಷರಾದ ಬಾಲಾಜಿರಾವ್ ಬಂದಿದ್ರು. ಈ ಆಮೇಲೆ ನಮ್ಮ ಶಾರದಾದೇವಿ ನಗರದ ಎಲ್ಲ ಗಣ್ಯರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬೆಳಿಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ನೀರುಗಾಸೆ, ಡೊಳ್ಳು ಕುಣಿತ, ಮತ್ತೆ ಚಂಡೆ ವಾದ್ಯ, ಮಂಗಳ ವಾದ್ಯ, ನಗಾರಿ, ಈ ಎಲ್ಲ ಕಾರ್ಯಕ್ರಮ ಒಳಗೊಂಡ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಬಂದು ನಮ್ಮ ಕಾರ್ಯಕ್ರಮದ ಹೆಚ್ಚು ಬೆಳಿಗ್ಗೆ ಮೆರವಣಿಗೆಯಲ್ಲಿ 1000ರಿಂದ 1200 ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆ ತದನಂತರ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ದೇವಿ ಮೂರ್ತಿಯೊಂದಿಗೆ ಇಡೀ ಶಾರದಾದೇವಿ ವಿವಿಧ ಬಡಾವಣೆಗಳಲ್ಲಿ ನಮ್ಮ ಅದ್ದೂರಿಯಾಗಿ ಮೆರವಣಿಗೆ ನಡೆಯಿತು. ಈ ಮೆರವಣಿಗೆಯಲ್ಲಿ ಕೂಡ ಕನಿಷ್ಠ 2500 ಜನ ಭಾಗವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಬಹಳ ಯಶಸ್ವಿಯಾಗಿ ಇವತ್ತು ಮಧ್ಯಾಹ್ನ 1:30 ದೇವಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಸೊ ಇವತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಹೊರಗಡೆ ನಡೀತಾ ಇದೆ. ನಾಳೆ ಕೂಡ ನಮ್ಮ ಕಾರ್ಯಕ್ರಮ ನಾಳೆ ಮಧ್ಯಾಹ್ನ 12:30 ಅನ್ನ ಸಂತರ್ಪಣೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು ನಮ್ಮ ಸ್ನೇಹಿತರು, ನಮ್ಮ ಬಂಧು ಮಿತ್ರರು ಹಾಗೂ ನಮ್ಮ ಶಾರದಾದೇವಿ ಬಂಧುಗಳು ಹಾಗೂ ನಮ್ಮ ಚಾಮುಂಡೇಶ್ವರಿ ಯುವಕರ ಸೇವಾ ಸಮಿತಿಯ ಎಲ್ಲಾ ಸದಸ್ಯರು ಸೇರಿ ಕನಿಷ್ಠ ನಾವು ಈ ವರ್ಷ 5,500 ಜನಕ್ಕೆ ಸಂತರ್ಪಣೆಯನ್ನು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ, ಈ ಯಾರ್ಯಾರು ನಮ್ಮ ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ ನಾಳೆ ನಮ್ಮ ಕಾರ್ಯಕ್ರಮದಲ್ಲಿ 12:30 ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನಾಳೆ ಕಾರ್ಯಕ್ರಮದಲ್ಲಿ ನಮ್ಮ ಸಂಸದರಾದ ಯದುವೀರ್ ಅವರು ಬರ್ತಾ ಇದ್ದಾರೆ, ಹಾಗೆ ನಮ್ಮ ಮಾಜಿ ಸಂಸದರಾದ ಪ್ರಭಾಸ್ ಅವರು ಬರ್ತಾ ಇದ್ದಾರೆ, ಆಮೇಲೆ ನಮ್ಮ ಸಂಸದರಾದಂತಹ ಶ್ರೀವತ್ಸ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಆ ನಂತರ ನಮ್ಮ ಹುಣಸೂರಿನ ಶಾಸಕರಾದ ಹರೀಶ್ ಗೌಡ್ರು ಬರ್ತಾ ಇದ್ದಾರೆ, ಹಾಗೆ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ GT ದೇವೇಗೌಡರು ಕೂಡ ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ಈ ಸ್ಥಳೀಯ ಎಲ್ಲಾ ಮುಖಂಡರು ಒಳಗೊಂಡ ಈ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀಬೇಕು. ಹಾಗಾಗಿ ತಮ್ಮ ಆಗಮನ ನಾವು ನಿರೀಕ್ಷಿಸ್ತಾ ಇದೀವಿ. ನಾಳೆ ಕಾರ್ಯಕ್ರಮದಲ್ಲಿ ಎಲ್ಲರೂ ತಪ್ಪದೆ ಭಾಗವಹಿಸಬೇಕು ಅಂತಲೇ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ನಾಳೆ ನಮ್ಮ ಕಾರ್ಯಕ್ರಮ 12:30 ಒಂದು ಸಂತರ್ಪಣೆ ಕಾರ್ಯಕ್ರಮ ಇದೆ. ಆ ತದನಂತರ ನಮ್ಮ ಹೆಸರಾಂತ ಹರಿಕಥಾ ವಿದ್ವಾನ್ ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ಗಂಗಾಧರ ಆಚಾರ್ ಅವರಿಂದ ಶ್ರೀ ಚಾಮುಂಡೇಶ್ವರಿ ಮಹಾತ್ಮೆ ಎಂಬ ಹರಿಕಥೆಯನ್ನು ಏರ್ಪಡಿಸಿದ್ದೀವಿ. ಆ ನಂತರ ಸಂಜೆ ನಮ್ಮ ನಾಟ್ಯ ವಿದುಷಿ ಲಕ್ಷ್ಮೀ ನಾದ್ರೆ ಅವರಿಂದ ಅದ್ದೂರಿ ಭರತನಾಟ್ಯ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮ ಸಂಜೆ 7 ಗಂಟೆಗೆ ಪ್ರಾರಂಭ ಆಗಿ ರಾತ್ರಿ 10 ಗಂಟೆವರೆಗೆ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆಲ್ಲ ತಾವು ಆಗಮಿಸಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ. ಸಂಘದ ಅಧ್ಯಕ್ಷ ಆಗಿದ್ದೀನಿ. ಸುಮಾರು 28 ವರ್ಷದಿಂದ ಈ ಅದ್ದೂರಿ ಕಾರ್ಯಕ್ರಮ ನಡೀತಾ ಇದೆ ಮೈಸೂರಿನ ಶಾರದಾದೇವಿ ನಗರದಲ್ಲಿ. ಈ ಎಲ್ಲಾ ನಮ್ಮ ಕುಲ ಬಾಂಧವರ ಜೊತೆಗೆ ನಮ್ಮ ಸಾರ್ವಜನಿಕರು ಮತ್ತೆ ಮೊಹಲ್ಲಾ ನಿವಾಸಿಗಳು ಸೇರಿ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ಬೆಳಿಗ್ಗೆ ಮೆರವಣಿಗೆ ಎಲ್ಲ ನಡೀತು. ಬೆಳಿಗ್ಗೆ ಮೆರವಣಿಗೆ ಮಿನಿ ದಸರಾ ನಡೆದಂಗೆ ನಡೀತಿದೆ. ಈಗ ಸಂಜೆ ಹೊತ್ತು ನಮ್ಮ ಕುಲ ಬಾಂಧವರಿಂದ ಆರತಿ ಕಾರ್ಯಕ್ರಮ ನಡೀತಾ ಇದೆ. ಅದಾದ್ಮೇಲೆ ಸ್ಟೇಜ್ ಅಲ್ಲಿ ನಮ್ಮ ಭರತನಾಟ್ಯ ನಡೀತಾ ಇದೆ. ಭರತನಾಟ್ಯ ಆದ್ಮೇಲೆ ಸುಗಮ ಸಂಗೀತ, ಆಮೇಲೆ ನಾಳೆ ಬಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಸಂಜೆನೂ ಕೂಡ ವೇದಿಕೆ ಕಾರ್ಯಕ್ರಮ ಇದೆ. ಈ ಅದ್ದೂರಿ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ತಾ ಇದೀವಿ. ಹಂಗಾಗಿ ನಾಳೆ ನಮ್ಮ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲರೂ ಭಕ್ತಾದಿಗಳು, ಮೊಹಲ್ಲಾ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ತೇವೆ. ನನ್ನ ಹೆಸರು ಅರ್ಪಿತಾ ಅಂತ. ನಾನು ಶಾರದಾದೇವಿ ನಗರಲ್ಲಿ ಇರೋದು. ನಮ್ದು ಚಾಮುಂಡೇಶ್ವರಿ ಹಬ್ಬ 28 ವರ್ಷದಿಂದ ಸತತವಾಗಿ ನಡ್ಕೊಂಡ್ ಬರ್ತಾ ಇದೆ.
ತುಂಬಾ ವಿಜೃಂಭಣೆಯಾಗಿ ತುಂಬಾ ಚೆನ್ನಾಗಿ ನಡೆಸ್ತಾರೆ. 3 ದಿನದ ಹಬ್ಬಕ್ಕೆ ನಮ್ಗೆ 1 ತಿಂಗಳು 2 ತಿಂಗಳಿಂದ ನಾವು ಶ್ರಮ ಪಡ್ತೀವಿ. ಇವರು ನಮ್ಮ ಅಧ್ಯಕ್ಷರು ರಾಜೇಶ್ ಪತಂಗಿ ಅಂತ, ಆಮೇಲೆ ರಮೇಶ್ ರಂಪುರೆ ಅಂತ ಇದ್ದಾರೆ. ಎಲ್ರು ಅಷ್ಟೇ, ಎಲ್ಲಾ ಗಂಡಸರು ಹೆಂಗಸರು ತುಂಬಾ ಕಷ್ಟ ಪಡ್ತಾರೆ. 3 ದಿನದ ಹಬ್ಬಕ್ಕೆ ನಾವು ಎಲ್ಲಾ ಎಷ್ಟು ನಮ್ಮ ಕೈಯಿಂದ ಪ್ರಯತ್ನ ಆಗುತ್ತೋ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. 28 ವರ್ಷದಿಂದ ಆಚರಿಸ್ತಾ ಇದೀವಿ. ಮೇನ್ ಏನು ಅಂದ್ರೆ ಮದ್ವೆ ಆಗದೆ ಇರೋ ಹೆಣ್ಮಕ್ಳು, ಮದ್ವೆ ಆಗದೆ ಇರೋ ಗಂಡ್ ಮಕ್ಳು ಕಳಸ ಹೊರಬೇಕು. ಆಮೇಲೆ ಇಲ್ಲಿ ಮಡ್ಲು ತುಂಬ್ತೀವಿ. 3ನೇ ದಿನ ಮಡ್ಲು ತುಂಬ್ತಾರೆ. ಮಕ್ಳಾಗದೆ ಇರೋರ್ಗೆ, ಮದ್ವೆ ಆಗದೆ ಇರೋರ್ಗೆ ಮಡ್ಲು ತುಂಬಿದ್ರೆ ಬರೋ ವರ್ಷದಲ್ಲಿ ಅವ್ರಿಗೆ ಒಳ್ಳೆ ಸುದ್ದಿ ಖಂಡಿತ ಬಂದೇ ಬರುತ್ತೆ. ಆಮೇಲೆ ನಮ್ ದೇವ್ರು ತುಂಬಾ ಸತ್ಯವಾದ ದೇವ್ರು. ನಾವ್ ಏನೇ ಅನ್ಕೊಂಡ್ರು ಪ್ರತಿಯೊಂದು ಕೆಲ್ಸಾನು ಖಂಡಿತವಾಗ್ಲೂ ನಡೆಯುತ್ತೆ. ಆಮೇಲೆ ಈಗ ನೀವ್ ನೋಡ್ತಿರೋ ಹಾಗೆ ನಾವೆಲ್ಲ ಆರತಿ ಮಾಡೋದಕ್ ಬಂದಿದೀವಿ. ಮನೆಯಲ್ಲಿ ನಾವೇನ್ ನಾನ್ ವೆಜ್ ಅಡ್ಗೆ ಮಾಡಿರ್ತೀವಿ, ಅದೇನೋ ನೆನ್ಸ್ ನೋಡೋ ಹಾಗಿಲ್ಲ. ಸೊ ಫಸ್ಟ್ ದೇವಿಗೆ ನಾವ್ ಆರತಿ ಮಾಡಿ ಆಮೇಲೆ ನಾವು ಊಟ ಮಾಡಿ ನೆಂಟ್ರಿಗೆಲ್ಲ ಊಟ ಬಡಿಸೋದು. ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ. ಮಾರ್ನಿಂಗ್ ಟೈಮ್ ನಮ್ಗೆ ಜೋಶ್ ಜಾಸ್ತಿ ಆಗ್ಲಿ ಅಂತ ಬ್ಯಾಂಡ್ ಸೆಟ್ ಎಲ್ಲ ತರಿಸಿರ್ತಾರೆ. ತುಂಬಾ ಎಂಜಾಯ್ ಮಾಡ್ತೀವಿ. ಡ್ಯಾನ್ಸ್ ಮಾಡಿದ್ರೆ ನಾವೆಲ್ಲ ಎತ್ತಿದ ಕೈ ಫುಲ್ ಎಲ್ಲ ಲೇಡೀಸ್ ಜೆಂಟ್ಸ್ ಅನ್ನಂಗಿಲ್ಲ, ಮಕ್ಕಳು ಮರಿಯಿಂದಾನು ಎಲ್ಲಾರು ಡ್ಯಾನ್ಸ್ ಮಾಡ್ತಾರೆ. ಅಂಡ್ ನಾಳೆ ಕತೆ ಓದಿಸ್ತೀವಿ, ದೇವ್ರ ಕತೆ. 5,000 ಜನಕ್ಕೆ ಅನ್ನ ಸಂತರ್ಪಣೆ ಪ್ರೋಗ್ರಾಮ್ ಇರುತ್ತೆ. ಪುನಃ ಸಾಯಂಕಾಲ ಕಲ್ಚರಲ್ ಆಕ್ಟಿವಿಟೀಸ್ ಪ್ರೋಗ್ರಾಮ್ ಇರುತ್ತೆ. ಎಲ್ಲ ಬೆಳಿಗ್ಗೆ ನೈಟ್ ಅನ್ನೋದಿಲ್ಲ ಸರ್. 3 ದಿನ ಆಚರಿಸ್ತೀವಿ. 3ನೇ ದಿನ ಅವತ್ತು ನಿಮಿಷಾಂಬಾಗ್ ಹೋಗಿ ದೇವಿ ವಿಸರ್ಜನೆ ಇರುತ್ತೆ. ಅವತ್ತಿನ ದಿನಾನು ಅಷ್ಟೇ, ಬಂದಿರೋ ಹೆಂಗಸರಿಗೆಲ್ಲ ಅರ್ಶನ ಕುಂಕುಮ, ಬಳೆ, ಬ್ಲೌಸ್ ಪೀಸ್ ಎಲ್ಲ ಅವ್ರಿಗೂ ಕೊಡ್ತೀವಿ. ನಿಮಿಷಾಂಬಾಗ್ ಹೋಗಿ ವಿಸರ್ಜನೆ ಮಾಡಿ ಅಲ್ಲೂ ಪ್ರಸಾದ ವಿನಿಯೋಗ ಇರುತ್ತೆ. ಅಲ್ಲೂ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು 3 ದಿನ ತುಂಬಾ ನಾವು ಎಂಜಾಯ್ ಮಾಡ್ತೀವಿ. ಸೊ ಇದೊಂದು ಹಬ್ಬಕ್ಕೋಸ್ಕರ ಪ್ರತಿ ವರ್ಷ ನಾವು ವೆಯ್ಟ್ ಮಾಡ್ತಾನೆ ಇರ್ತೀವಿ. 3 ದಿನದ ಸೆಲೆಬ್ರೇಷನ್ಗೆ ತುಂಬಾ ವೆಯ್ಟ್ ಮಾಡ್ತಾ ಇರ್ತೀವಿ. ಸೊ ಇದು ಒಂದು ಬಿಗ್ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು ನಾವು. ನನ್ನ ಹೆಸರು ಅರ್ಪಿತಾ, ಶಾರದಾದೇವಿ ನಗರದ ನಿವಾಸಿ. ಕಳೆದ 28 ವರ್ಷದಿಂದ ನಾವೆಲ್ಲರೂ ಇಲ್ಲೇ ಇದೀವಿ. ಕಡಿಮೆ ಅಂತಂದ್ರೆ ಶಾರದಾದೇವಿ ನಗರದಲ್ಲಿ ಒಂದು 50 ಮನೆಗಳಿವೆ. 8 ಕಡೆ ಪ್ರೋಗ್ರಾಮ್ಗಳು ನಡೆಯುತ್ತೆ. ಅದರಲ್ಲಿ ಸೆಕೆಂಡ್ ಪ್ಲೇಸ್ ಶಾರದಾದೇವಿ ನಗರ. ಇದಕ್ಕೆಲ್ಲ ಮೇನ್ ಆಗಿರೋದು ರಮೇಶ್ ರಂಪುರೆ ಅಂತ ಹೇಳಿ. ಅವರ ನೇತೃತ್ವದಲ್ಲಿ ರಾಜೇಶ್ ಅವರು, ಹೇಮಂತ್ ಅವರು, ಸಂಜಯ್ ಅವರು, ಹಾಗೆ ಹೆಂಗಸರಲ್ಲಿ ಲೀಲಾ ಅವರು, ಕೋಮಲಾ ಅವರು, ಯಮುನಾ ಅವರು, ಮಣಿಯಕ್ಕ ಅವರು, ಹೀಗೆ ಉಷಾ, ಹೀಗೆ ಎಲ್ಲರೂ ಸೇರಿ ಈ ಹಬ್ಬನ ಆಚರಿಸ್ತೀವಿ. ಕಳೆದ 2 ತಿಂಗಳಿಂದಾನೇ ಇದರ ಪ್ರಿಪರೇಷನ್ ಚೆನ್ನಾಗಿರುತ್ತೆ. ನೋಡಕ್ಕೆ ಒಂದು ಸಂಭ್ರಮ. ಚಾಮುಂಡಿ ಹಬ್ಬದ ಸಂಭ್ರಮ ಹೇಳಕ್ಕಲ್ಲ, ಕುಣಿದು ಕುಪ್ಪಳಿಸುವಂತದ್ದು. ಯಾರೇ ಬಂದ್ರು ನಿಂತಿದ್ರು ಸಹ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ. ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ 2ನೇ ದಿವಸ. 3ನೇ ದಿವಸ ದೇವ್ರನ್ನ ಒಡೆಯಲ್ಲಿ ಬಿಟ್ಟು ಬರ್ತೀವಿ. ಆಯ್ತಾ, ನೀವ್ ಎಲ್ಲೇ ಇದ್ರು ಒಂದು ಸಲ ಬಂದು ನಮ್ ಜೊತೆ ಕೈ ಜೋಡಿಸಿ ಹಬ್ಬಕ್ಕೆ ನೀವು ಸಾಕ್ಷಿ ಆಗ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. ಆಷಾಢ ಮಾಸದಲ್ಲಿ ಇರುತ್ತೆ. ಆಯ್ತಾ, ಥ್ಯಾಂಕ್ ಯು.